ನಟ ನನ್ನ ಒಂದು ನನ್ನ ಜ್ಞಾನ ಮಂದಿರ ಅದು. ಯಾವಾಗಲೂ ಆಟಕ್ಕೆ ಅಲ್ಲ, ಎಷ್ಟು ಪ್ರೀತಿ ನನಗೆ ಸಿನಿಮಾ ಇದು ಅಂದರೆ ಏನೂ ಗೊತ್ತಿಲ್ಲ. ಆವಾಗ ನಿರ್ದೇಶಕರಿಂದ ಭರಣ ಅಂತ ಭರಣನ್ ನೋಡಿದ್ನಲ್ಲ ಮುಂಚೆ. ನಾನೇ ಪ್ರೊಡ್ಯೂಸ್ ಮಾಡೋಕ್ಕೂ ಟ್ರೈ ಮಾಡಿದೆ. ನಾನು ಅದನ್ನು ಮಾಡೋಣ ಅಂಥೇಳಿ ಅದನ್ನು ಹೋಗಿದ್ದೆ. ಅದನ್ನು ಬೆನಕಾಗಿ ಮಾಡೋಕ್ಕೆ ಸಾಧ್ಯವಾ ಅಂತ. ಆ ಸ್ಕ್ರಿಪ್ಟ್ ನಮಗೆಲ್ಲ ಭಾಳ ಇದೆ. ನನಗೆ ಭಾಳ ಮೆಚ್ಚುಗೆ ಆಗಿತ್ತು ಸ್ಕ್ರಿಪ್ಟ್. ಅದು ಒಂದು ಬೇಸಿಕ್ ಅಬ್ಜೆಕ್ಷನ್ ತಂದ್ಬಿಟ್ಟ ನಮ್ಮ ಅಸೋಸಿಯೇಟ್ ರಘುನಂದನ್. ನಾಗಾಭರಣ ಆವರಣ, ನಾಗಾಭರಣ ಆವರಣ. ಅದಾದಮೇಲೆ ಇನ್ನು ಅದೇ ಹಿಟ್ಟಿನ ಹುಂಜ ಮಾಡಿದ್ವಿ. ಆಮೇಲೆ ಕುರಿ ಅಂತ ಮಾಡೋಕ್ಕೆ ಹೋದರು. ಆ ಕುರಿ ಮಾಡಿದ್ದು ಇವರು ಸತ್ಯು MS ಸತ್ಯು. ನಾನು ಯೂನಿಫಾರ್ಮ್ನಲ್ಲಿದ್ದ ಮನುಷ್ಯ. ಈ MS ಸತ್ಯು ಕನ್ಫರ್ಮ್ ಕಮ್ಯುನಿಸ್ಟು. ಇವರು ಸಂಪರ್ಕದಲ್ಲೆಲ್ಲ ಸ್ವಲ್ಪ ಹೆದರಿಕೆ ಆಗ್ತಿತ್ತು. ಹಾಗಾಗಿ ಅದರಿಂದ ಇಲ್ಲಪ್ಪ ನಾನು ಇದರೊಳಗೆ ಮಾಡಲ್ಲ, ಹಿಂದೆ ನಿಂತ್ಕೊಂಡು ಪೋಸ್ಟರ್ ಗಿಸ್ಟ್ರ್ ಅಂಟಿಸ್ತೀನಿ ಅಂತ ಹೇಳಿ ಹಿನ್ನೆಲೆಯಾಗಿ ಕೆಲಸ ಮಾಡಿದೆ. ಓಕೆ. ಅದಾದಮೇಲೆ ಬಿಜಾಪುರ, ಧಾರವಾಡ ಮತ್ತು ಬೆಂಗಳೂರಿಗೆ ಒಂದು ಸರ್ಕಿಟ್ ಮಾಡಿ ಆ ನಾಟಕ ಮಾಡಿ ಅಂತ ಕರ್ಕೊಂಡು ಬಿಜಾಪುರದಲ್ಲಿ ಮಾಡಿದ್ವಿ. ಅದಕ್ಕೆ ಹೇಳೋದು ನಾಟಕನೇ. ಅಲ್ಲಿ ಡೆಲ್ಲಿನಲ್ಲಿ ಮಾಡಿದ್ದು ಒಂದು ಇಂಟಿಮೇಟ್ ಥಿಯೇಟರ್, ಶ್ರೀರಾಮ್ ಸೆಂಟರ್ ಬೇಸ್ಮೆಂಟ್ನಲ್ಲಿ ಒಂದು 200 ಜನ ಕೂತಿರ್ತಾರೆ ನೆಲದ ಮೇಲೆ. ಅದ್ರ ಮುಂದುಗಡೆನೆ ಇವಾಗ ಇಷ್ಟು ಹತ್ತಿರದಲ್ಲಿ ನಾನು ಮಾತಾಡ್ತಾ ಇದ್ದೆ, ಪಿಸುಗುಟ್ಟಬಹುದು ನಾನು. ಹೌದು, ಬಿಜಾಪುರದಲ್ಲಿ ಹೋದರೆ ಸ್ಕೂಲ್ ಮಧ್ಯ ಓಪನ್ ಏರ್ ಸ್ಕೂಲ್ ಮಧ್ಯ. ಆ ಓಪನ್ ಏರ್ನಲ್ಲಿ ನಾವು ಹೆಂಗೆ ಮಾಡೋದಿಲ್ಲ ಅಂತ ಇಲ್ಲ ಮಾಡೋದು ಅದೇ ಚಾಲೆಂಜು. ರಂಗಭೂಮಿಗೆ ಮಾಡಿದ್ವಪ್ಪ. ಒಂದು ಸುಮಾರು 2,000 ಜನ ಇದ್ದರು ಏನೋ. ಶ್ರೀನಿವಾಸ್ ತಾವರಗೆರೆಯವರು ಊರು. ಶ್ರೀನಿವಾಸ್ ತಾವರಗೆರೆಯವರು ಪಾಪ ಚೆನ್ನಾಗಿ ನೋಡ್ಕೊಂಡು ಮತ್ತು ಇವನು ಕೂಡ ಯಾರು ಅಶೋಕ್ ಬಾದ್ರದಿನಿ ಇದ್ದ. ಎಲ್ಲ ಮಾಡಿ ಇದನ್ನು ಮಾಡಿ ಮುಗಿದು ರಾತ್ರಿ 9:30 ಏನೋ ನಾಟಕ ಶುರುವಾಗಿ ಒಳ್ಳೆ ಕಂಪ್ನಿ ನಾಟಕ ಥರ ಆಯಿತು. ಅಲ್ಲೂ ಜನ ಮೆಚ್ಚಿಕೊಂಡ್ರು. ನೆಕ್ಸ್ಟ್ ಧಾರವಾಡಕ್ಕೆ ಹೋಗಬೇಕಾಗಿತ್ತು. ನನ್ನ ನಾಟಕ ಮುಗಿದ ತಕ್ಷಣ ಒಂದು ಇದನ್ನು ತೋರಿಸಿದ್ರು ಅವರು ಆರ್ಗನೈಸರ್ಸ್, ನಾಳೆ ನಿಮ್ಮ ನಾಟಕ ಕ್ಯಾನ್ಸಲ್ ಆಗಿದೆ ಧಾರವಾಡದಲ್ಲಿ. ಯಾಕ್ರಪ್ಪ? ಇಲ್ಲ ಅದೇನೋ ಲಾ ಆ್ಯಂಡ್ ಆರ್ಡರ್ ಸಿಚುಯೇಷನ್ ಅಂತೆ. ಏನು ಲಾ ಆ್ಯಂಡ್ ಆರ್ಡರ್? ಅದಕ್ಕೂ ನಮಗೆ ಗೊತ್ತಿಲ್ಲ, ಅದು ಜಿಲ್ಲಾಧಿಕಾರಿಗಳು ಹೇಳಬೇಕು. ಏನೋ ನಮಗೆ ತಿಳಿದ ಸುದ್ದಿ ಪ್ರಕಾರ ಇದೇನೋ ಬಸವಣ್ಣನವರಿಗೆ ಅವಮಾನ ಮಾಡಿದಿರಿ ಅನ್ನೋ ರೀತಿಲಿದೆ ಅಂತ. ಆ ಥರದ್ದು ಎಂದೂ ಅನಿಸಿರಲಿಲ್ಲ ನಮಗೆ. 3 ತಿಂಗಳು ರಿಹರ್ಸಲ್ ಮಾಡಿದ್ವಿ, 5 ಶೋ ಮಾಡಿದ್ದೀವಿ, ಅಷ್ಟು ಜನ ನೋಡಿದ್ದಾರೆ. ಎಂತೆಂಥವ್ರು ಬಂದು ನೋಡಿದರು. ಡಾಕ್ಟರ್ DC ಪಾವಟೆ ಅವ್ರ ಫ್ಯಾಮಿಲಿ ಅವರು ಅಲ್ಲಿ ಬಂದು ನೋಡಿದರು. ಜವಳಿ ಅಂತ ಸುಪ್ರೀಂ ಕೋರ್ಟ್ ಲಾಯರು, ಅವ್ರ ಮನೆಯವರೆಲ್ಲ ಬಂದು ನೋಡಿದರು. ಆಮೇಲೆ ಗೊತ್ತಾಗಿದ್ದು ಜವಳಿಯವರೇ ಅನುಮಾನ ವ್ಯಕ್ತಪಡಿಸಿದರು. ಹಾಗಾಗಿ ಇಲ್ಲಿ ಈ ತೊಂದರೆ ಆಯಿತು ಅಂತ. ನಾನೇ ಬಿಜ್ಜಳ ಮಾಡೋಕ್ಕೆ ಪರ್ಮಿಷನ್ ಕೊಡೋದಿಲ್ಲ ಅಂದರು. ಹೋಗಪ್ಪ ನಾವೇನು ಮಾಡೋದು? ಅಲ್ಲಿ ಜಡಭರತರು ಬಂದು ನೋಡಬೇಕಾಗಿತ್ತು ಧಾರವಾಡದಲ್ಲಿ. ಅಲ್ಲಾಗಲಿಲ್ಲ. ಸೊ ನಾವು ಸೀದಾ ಬೆಂಗಳೂರಿಗೆ ಬಂದ್ವಿ. ಬೆಂಗಳೂರಿಗೆ ಬಂದು ಏನೋ ಸಂತೋಷವಾಗಿ ನಾಟಕ ಮಾಡ್ಕೊಂಡು ಹೋಗೋಣ ಅಂತಂದರೆ ಬೆಳಿಗ್ಗೆ ಆ ಪ್ರಜಾವಾಣಿ ಇದನ್ನು ನೋಡಿದರೆ ಈ ಕಡೆ ಒಂದು ಅದೇನೋ ಬಾಕ್ಸ್ ಅಂತ ಬರುತ್ತಲ್ಲ, ಪ್ರಜಾವಾಣಿ ಬಾಕ್ಸ್ ಐಟಮ್ ಬರುತ್ತೆ. ಅದರೊಳಗೆ ನಾನೇ ಬಿಜ್ಜಳ ನಾಟಕಕ್ಕೆ ತಡೆ, ಇಲ್ಲಿ ಆಗಕ್ಕೆ ಬಿಡ್ತಿಲ್ಲ ಅಂತ ಏನೋ ಒಂದಿಷ್ಟು ಗಲಾಟೆ. ಏನು ಎತ್ತ ಅಂದ್ರೆ ಯಾರು ಮುಂದೆ ಬನ್ನಿ ದಯವಿಟ್ಟು ಹೇಳಿ ನಮ್ಗೆ ಯಾರು ಒಂದನ್ನು ಮಾತುಕತೆ ಯಾರು ಮಾತಾಡ್ಬೋದಲ್ಲ. ಬಂದರು ಯಾರೋ 4 ಜನ, ಅವ್ರು ಹೇಳಿದ್ರಿಲ್ಲ ಮಾಡೋಕ್ಕೆ ಬಿಡಲ್ಲ ಅಂತ. ಹಂಗೆ ಮಾಡಬೇಡಿ, ನೋಡಿ ನೀವು ನಮ್ಮ ನಾಟಕ ನೋಡಿ, ಅದಾದ ಮೇಲೆ ಮುಕ್ತ ಸಂವಾದ ಇಟ್ಕೊಳ್ಳೋಣ. ನಿಮ್ಮದು ಏನೇ ಅಬ್ಜೆಕ್ಷನ್ ಇದ್ದರೂ ಅದನ್ನು ಹೇಳ್ಬೋದು. ಆರ್ಟಿಸ್ಟ್ಗಳಿದ್ದೀವಿ, ಸಂಸ್ಥೆ ಇದೆ, ನಿರ್ದೇಶಕರಿದ್ದಾರೆ, ಬರೆದವರಿದ್ದಾರೆ, ನನಗೆ ಆಮೇಲೆ ಕ್ರಿಟಿಕ್ ಇದ್ದಾರೆ, ಇವರು ಕುರ್ತಕೋಟಿ ಅವರು. ಓಕೆ, ಇವರೆಲ್ಲರ ಸಮ್ಮುಖದಲ್ಲಿ ನಾವೊಂದು ಇದಕ್ಕೆ ಬರೋಣ ಅಂತ ಹೇಗೋ ಕಷ್ಟಪಟ್ಟು ನಾಟಕ ಶುರು ಮಾಡಿದ್ವಿ. ಭಾಳ ಅದು ಇದಿತ್ತು, ಹೆದರಿಕೆ ಇತ್ತು. ಆಯಿತು. ಅದು ನಾಟಕ ಮುಗಿಯೋದ್ರೊಳಗೆ ಅವ್ರು ಯಾರೂ ಇರಲಿಲ್ಲ. ಹೌದು, ನಾಟಕ ನೋಡಿರಲಿಲ್ಲ ಅವರು. ಆ್ಯಕ್ಚುಲಿ ಕೆಲವರು ನಾಟಕ ಓದಿರಲಿಲ್ಲ, ನಾಟಕ ನೋಡಿರಲಿಲ್ಲ ಹಾಗೆ. ಬಟ್ ಇವರು ಜಡಭರತರು JB ಜೋಶಿಯವರು ಬಹಳ ಮೆಚ್ಕೊಂಡು, ಅವರ ಹಿಂದಿನ ಕೋಪ ಎಲ್ಲ ಆರೋಯ್ತು, ತಣ್ಣಗಾಗೋಯ್ತು, ಇದಾಗೋಗಿತ್ತು. ನಿನಗಾಗೆ ಬರೀತೀನಿ ಅವನು ನಾಟಕ ಅಂತ ಕೂಡ ಹೇಳಿದರು ಅವರು. ಕುರ್ತಕೋಟಿ
ಭಾಳ ಸಂತೋಷಪಟ್ಟರು. ಆಮೇಲೆ ಇಲ್ಲ ನನಗೆ ಇನ್ನೊಂದು ಸಾರಿ ನೋಡ್ಬೇಕು ಇದನ್ನು. ಸೊ ಅಂತಂದ್ರೆ ಅವ್ರಿಗೋಸ್ಕರ ಮತ್ತೊಂದು 3-5 ಪ್ರದರ್ಶನ ದೆಹಲಿನಲ್ಲಿ ಮಾಡಿದ್ವಿ. ಇವರಷ್ಟು ಜನ ಬಂದ್ರಲ್ಲಿ, ರಾಮ್ ಜೋಶಿ, ಜಡಭರ್ತರು ಮತ್ತು ಕೀರ್ತಕೋಟಿ ಬಂದು ನಾಟಕ ನೋಡಿ ಭಾಳ ಸಂತೋಷ ಪಟ್ಕೊಂಡ್ರು. ಆಮೇಲೆ ಅದಾದಮೇಲೆ ನಾನು ಆ ಕಡೆ ಧಾರವಾಡಕ್ಕೆ ಹೋದಾಗೆಲ್ಲ ಅಲ್ಲಿ ಹೋಗ್ತಿದ್ದೆ ಆಟಕ್ಕೆ. ಆಟ ನನ್ನ ಜ್ಞಾನ ಮಂದಿರ ಅದು. ಯಾವಾಗಲೂ ಆಟಕ್ಕೆ ಅಲ್ಲ, ಎಷ್ಟು ಪ್ರೀತಿ ಅಂತ ದೊಡ್ಡ ಮನುಷ್ಯರು ಅಲ್ಲಿ ಬಂದವರು ಅಲ್ಲಿ. ಆದರೂ ನನ್ನನ್ನು ಕರೆದು ಅಲ್ಲಿ ಕೂಡಿಸಿ ಚಹಾ ಗಿಹಾ ಕೊಟ್ಟು ಮಾತಾಡಿಸಿ ಇದನ್ನು ಮಾಡೋರು. ಹಾಗೆ ಅದರ ಬೆಳವಣಿಗೆ ಆಗಿದ್ದು. ಆ ಸಮಯದಲ್ಲೇ ನೀನು ಅದನ್ನು ನೋಡಿರಬೇಕು ಅಂತ ಖಂಡಿತ. ನಾನೇ ಲೈಟಿಂಗಲ್ಲಿ ಅಸಿಸ್ಟೆಂಟ್ ಆಗಿದ್ದೆ. ನಾಗೇಶ, ನಾನು ಎಲ್ಲರೂ, ಯಾಕೆಂದರೆ ಅವರು ಡೆಲ್ಲಿಯಿಂದ ಬಂದಿದ್ದರು, ಅವ್ರಿಗೆ ಹೆಲ್ಪ್ ಮಾಡಬೇಕು ಅಂತ ಹೇಳಿದ್ರು. ಸೊ ನಾವೆಲ್ಲ ಪುಟ್ಟಯ್ಯ ಅಂತ ಒಬ್ಬಿದ್ದ, ನಾವು ಅಷ್ಟು ಜನ ಸೇರಿ ವೈರ್ಗಳನ್ನೆಲ್ಲ ರೆಡಿ ಮಾಡಿ, ಲೈಟ್ಸ್ ಎಲ್ಲ ಇದು ಮಾಡಿ ಕೆಲಸ ಮಾಡಿದೆ. ನಾಟಕ ಅಂತೂ ನೋಡಿದೆ, ಭಾಳ ಖುಷಿ ಆಯ್ತು ನನಗೆ. ಆಮೇಲೆ ಸುಮಾರು ಒಂದು 5-6 ವರ್ಷ ಆದಮೇಲೆ ಅದನ್ನು ನಾನೇ ಪ್ರೊಡ್ಯೂಸ್ ಮಾಡೋಕ್ಕೂ ಟ್ರೈ ಮಾಡಿದೆ. ನಾನು ಅದನ್ನು ಮಾಡೋಣ ಅಂಥೇಳಿ ಅದನ್ನು ಹೋಗಿದ್ದೆ. ಅದನ್ನು ಬೆನಕಾಗಿ ಮಾಡೋಕ್ಕೆ ಸಾಧ್ಯವಾ ಅಂತ ಆಗಲಿಲ್ಲ. ಅದು ಅಷ್ಟರಲ್ಲಾಗಲೇ ಸತ್ತವನ್ನೆರಳು ಸ್ಕೋರ್ ಮಾಡಿಬಿಟ್ಟಿತ್ತು. ಸೊ ಹಾಗಾಗಿ ಅದು ಅಷ್ಟೊತ್ತಿಗೆ 82 ಆಯಿತು. 83 ಜನವರಿ ಅಂತ ಕಾಣುತ್ತೆ ನಾನು ಇಲ್ಲಿಗೆ ಬಂದೆ. ನೀವು ಬೆಂಗಳೂರು ಏರ್ಫೋರ್ಸ್ಗೆ ಬಂದು? ಬೆಂಗಳೂರು ಪೋಸ್ಟಿಂಗ್ ಆಯಿತು 83. 82 ಜನವರಿ ಸಮೀರ್ 83 ಜನವರಿ 83 ಜನವರಿಗೆ ಬಂದ್ರಿ. ಆವಾಗ ನಾವು ನಮ್ಮೊಂದು 4-5 ಜನ ಹುಡುಗರು ನಿಮ್ಮ ಹಿಂದೆ ಬಿದ್ದಿದ್ವಿ. ಕಾರಣ ಬೇರೆ ಬೇರೆ. ಅದ್ಯಾಕೆ ಅಂತ ಅಂದರೆ, ನಾನು ದಿಲ್ಲಿನಲ್ಲಿ ಇರಬೇಕಾದ್ರೆ ಈ GV ಅಯ್ಯರು ಇದು ಯಾವುದು ಸಿನಿಮಾ ಮಾಡಕ್ಕೆ ಹೊರಟಿದ್ರು, ಶಂಕರಾಚಾರ್ಯ. ನೀವೆಲ್ಲ ನಾನು ಅದಕ್ಕೆ ಅಸೋಸಿಯೇಟ್ ಮೇನ್ ಇದ್ದಿದ್ದು. ಆ ಟೈಮ್ನಲ್ಲಿ ಸ್ವಲ್ಪ ಹೆಚ್ಚಿಗೆ ಸಂಪರ್ಕ ಬಂದಿದ್ದು. ಹೌದು, ಗೊತ್ತು. ಇವಾಗ ಭರಣ ಅಂದರೆ ಯಾರು, ರಂಗ ಅಂದರೆ ಯಾರು, ದತ್ತ ಒಬ್ರಿಗೊಬ್ರಿಗೂ ಪರಿಚಯ ಆಗಿತ್ತು. ಸೊ ಇಲ್ಲಿ ಬಂದ ನಾಟಕನೂ ಆಯಿತು. ದಟ್ ಇಸ್ ಅ ಗುಡ್ ಎಂಟ್ರಿ ಪಾಯಿಂಟ್ ಆಗಿತ್ತು. ಆಮೇಲೆ ಇಲ್ಲೊಂದಿಷ್ಟು ನಾಟಕಗಳನ್ನು, ಸಮುದಾಯದ ನಾಟಕ ಬಂತು. ಇನ್ಯಾವುದು ಇವ್ರದ್ದು ಕಲಾಗಂಗೋತ್ರಿ ಅವ್ರ ನಾಟಕ ಬಂತು. ಸೊ ಅದನ್ನು ಮಾಡ್ತಾ ನಾವಂತೂ ನಿಮ್ಮ HL ರೋಡ್ನಲ್ಲಿ ನಿಮ್ಮ ರೂಮ್ ಇತ್ತು, ಬ್ಯಾರಕ್, ಅದರಲ್ಲಿ ನಿಮ್ಮದೊಂದು ಜಾಗ ಇತ್ತು. ಸೊ ನಮಗೆ ಇಷ್ಟೇ ಒಂದು ರಿಸ್ಟ್ರಿಕ್ಟೆಡ್ ಟೈಮ್ ಬೇರೆ, ನೀವು ಇಷ್ಟೊತ್ತು ಬರಬೇಕು, ಇಷ್ಟೊತ್ತಿಗೆ ಹೋಗಬೇಕು ಅಂತ. ಅದಕ್ಕೆ ನಾನು ರಂಗ ಒಂದು ಇದು ಮಾಡ್ಕೊಂಡ್ಬಿಡ್ತೀನಿ. ರಂಗ ಬಂದಿದ್ದು ಮಚ್ ಅರ್ಲಿಯರ್, 68-70 ಇದರೊಳಗಿದ್ದಾಗ, ಅದು ಜಾಲಹಳ್ಳಿನಲ್ಲಿದ್ದಾಗ, ಏರ್ಫೋರ್ಸಲ್ಲಿದ್ದಾಗ ಕರೆಕ್ಟ್. 83ರಲ್ಲೂ ಏರ್ಫೋರ್ಸ್ನಲ್ಲೇ ಇದ್ದಿದ್ದು. ಬಟ್ ಅಲ್ಲಿರಲಿಲ್ಲ, ಜಾಲಹಳ್ಳಿ ಇಲ್ಲ, ಬಟ್ ಸ್ವಲ್ಪ ಡಿಸೆಂಟ್ ಡಿಗ್ನಿಫೈಡ್ ಜಾಗದಲ್ಲಿ ಟ್ರಿನಿಟಿ ಮೆಸ್ ಅಂತ ಟ್ರಿನಿಟಿ ಸರ್ಕಲ್ನಲ್ಲಿ ಇದ್ರಿ. ಬಟ್ ರೆಸ್ಟ್ರಿಕ್ಷನ್ಸ್ ಅಷ್ಟೇ, 9:00 ಹೋಗ್ಬಿಡ್ಬೇಕಲ್ಲ, ಅಷ್ಟರಲ್ಲೇ ರಮ್ ಹಾಕಿರ್ಬೇಕು. ಅವೆಲ್ಲ ಆಗ್ತಿತ್ತು ಸ್ವಲ್ಪ ಇಂಟ್ರೆಸ್ಟಿಂಗ್. ಸೊ ನನ್ನ ಇದೇನು ಅಂತಂದರೆ, ರಂಗ ನಾನು ನಿಮ್ಮ ಜೊತೆ ಸಾಕಷ್ಟು ಬೇರೆ ಬೇರೆ ಸಬ್ಜೆಕ್ಟ್ಗಳ ಬಗ್ಗೆ ಬೇರೆ ಬೇರೆ ಅದು ಮಾಡಿಬಿಡ್ತೀವಿ ಇದು ಮಾಡಿಬಿಡ್ತೀವಿ ಅಂತೇಳಿ ಕನಸುಗಳನ್ನು ನಿಮ್ಮ ಹತ್ರ ತೋಡ್ಕೋತಾ ಇದ್ವಿ. ಅಂದರೆ ರಂಗನ ಕನಸುಗಳು ಭಾಳ ಜಾಸ್ತಿ ಇತ್ತು. ನಾನು ಅದಕ್ಕೆ ಸಪೋರ್ಟಿಂಗ್ ಆಗಿರ್ತಿದ್ದೆ ಯಾವಾಗಲೂ. ಅವನೇನಾದ್ರು ಮಾಡ್ತಾನೆ ಅಂದರೆ ಅದಕ್ಕೆ ಮಾಡೋಣ ನಡಿ ಅಂತ ಹೇಳಿ ಅವನ ಜೊತೆ ಆಲ್ಮೋಸ್ಟ್ ಅವನ ರೈಟ್ ಹ್ಯಾಂಡ್ ಥರ ಕೆಲಸ ಮಾಡ್ತಿದ್ದೆ. ಹಾಗಾಗಿ ರಂಗ ನಿಮ್ಮ ಬಗ್ಗೆ ಭಾಳ ಪ್ರೀತಿ. ಸೊ ಹಾಗೆಯೇ ನನಗೆ ರಂಗನ ಬಗ್ಗೆ ಪ್ರೀತಿ. ಸೊ ನಾವು 3 ಜನ ಒಂದು ಅರ್ಥದಲ್ಲಿ ಇಲ್ಲ, ಆ ಟೈಮ್ನಲ್ಲೇ ಆವಾಗ ನೀವು ಇದರಿಂದ ಶಿಫ್ಟ್ ಆಗಿದ್ರಿ, ಅದು ಮಿನರ್ವಾಯಿಂದ ಶಿಫ್ಟ್ ಆಗಿ NMHನಲ್ಲಿ ಮೀಟ್ ಮಾಡ್ತಿದ್ದೆ. ಹೌದು, ಆ ಸಮಯದಲ್ಲಿ. ಆವಾಗ ಅವನೇನು ಗೆದ್ದ ಇದು ಬೆನೆವಿಟ್ಸ್ನ ಇಟ್ಕೊಂಡು ಇದು ಆಳು ಸೋಮನು ಕರೆಕ್ಟ್ ಆ ನಾಟಕ ಸುಂದರ ಮಾಡ್ದ. ಆ ನಾಟಕ ನಾನು ನೋಡಿದ್ದೆ ಅಲ್ಲಿ. ಆವಾಗ ಅವನು ಹೇಳಿ, ನಾನು ಅಲ್ಲಿ ಹೋಗ್ತಾ ಇದ್ನಲ್ಲ ಡೆಲ್ಲಿಗೆ, ಹೆಂಗಾದರೂ ಮಾಡಿ ನನಗೆ ಈ ಸ್ಕ್ರಿಪ್ಟನ್ನು ಕಳಿಸು. ನಾನು ಅಲ್ಲೆಲ್ಲ ಇವರು ಎಲ್ಲ ಕಾಡಿ ಬೇಡಿ ಆ ಸ್ಕ್ರಿಪ್ಟನ್ನು ಕಳಿಸಿದ್ದೆ ಇಲ್ಲಿ. ಆಮೇಲೆ ಆ ನಾಟಕದ ರಿಹರ್ಸಲ್ ಶುರುವಾದ ಮೇಲೆ ಅದಕ್ಕೋಸ್ಕರ ನಾನು ರಜಾ ತೊಗೊಂಡು ಬಂದಿದ್ದೆ ಇಲ್ಲಿ. ಆವಾಗ ನನಗೆ ವಹಿಸಿದ ಕೆಲಸ ಅಂದರೆ, ನಾನು ಆಕ್ಟ್ ಮಾಡೋಕ್ಕಾಗಲ್ಲಪ್ಪ, ಕಮಿಟ್ ಮಾಡ್ಕೊಳಕ್ಕಾಗಲ್ಲ, ಬೇರೆ ಕೆಲಸ ಮಾಡ್ತೀನಿ ಅಂತ. ಫಸ್ಟು ಕಂಬಾರರು ಅದನ್ನು ನಾಟಕಕ್ಕೆ ಇದನ್ನು ಅಡ್ಯಾಪ್ಟ್ ಮಾಡ್ಕೋಬೇಕಾಗಿತ್ತು. ಅದನ್ನು ನನಗೆ ವಹಿಸಿದ್ರು. NMHನಲ್ಲಿ ಅವರು ಒಂದು ರೂಮ್ನಲ್ಲಿ ಹಿಂಗೆ ಮಲ್ಕೊಂಡಿರೋರು, ನಾನು ಅವ್ರ ಪಕ್ಕದಲ್ಲಿ ಕೂತಿರ್ತಿದ್ದೆ, ಪೆನ್ನು ಪೇಪರ್ ಹಿಡ್ಕೊಂಡು. ಓಕೆ,
ಅವ್ರು ಹೇಳ್ಕೊಂಡು ಹೋಗ್ತಿದ್ರು, ನಾನು ಬರ್ಕೊಂಡು ಹೋಗ್ತಿದ್ದೆ. ಗಣಪತಿ ಕೆಲಸ ಕ್ಲಾಸ್ ಒಂದು ಸ್ಕ್ರಿಪ್ಟ್ ಆಯ್ತು. ಅದು ಆ ಸ್ಕ್ರಿಪ್ಟ್ ನಾವೆಲ್ಲ ನಮಗೆಲ್ಲ ಭಾಳ ಇದೆ, ನನಗೆ ಭಾಳ ಮೆಚ್ಚುಗೆ ಆಗಿತ್ತು ಸ್ಕ್ರಿಪ್ಟ್. ಅದು ಒಂದು ಬೇಸಿಕ್ ಅಬ್ಜೆಕ್ಷನ್ ತಂದ್ಬಿಟ್ಟ ನಮ್ಮ ಅಸೋಸಿಯೇಟ್ ರಘುನಂದನ್. ಅವನು ಬೆನಿಫಿಟ್ಸ್ಗೆ, ಇಲ್ಲ ಸರ್ ಇದು ಊಳಿಗಮಾನ ಪದ್ಧತಿಯನ್ನು ರೆಪ್ರೆಸೆಂಟ್ ಮಾಡೋವಂಥ ಇದಕ್ಕೆ ಈ ಧಾರವಾಡ ಭಾಷೆನೇ ಸರಿ ಇಲ್ಲ ಅಂದ್ಬಿಟ್ಟ. ಭಾಳ ಚೆನ್ನಾಗಿ ಬರೆದಿದ್ರು ಆಕೆ. ಮತ್ತು ಏನು ಮಾಡಬೇಕೀಗ? ಇಲ್ಲ ಹೊಸದಾಗಿ ಬರ್ಸೋಣ, ಮಂಡ್ಯ ಭಾಷೆ ಇಟ್ಕೊಂಡು ಮಾಡಬೇಕು ಅಂತ. ಅವರು ಇದು ಗೊತ್ತಿರಲಿಲ್ಲ ನನಗೆ. ಇದು ಭಾಳ ಇಂಟ್ರೆಸ್ಟಿಂಗು. ಆಮೇಲೆ ಪ್ರತಿ ದಿವಸ ಬೆನಿಫಿಟ್ಸ್ನ ಇದರೊಳಗೆ ಇಳಿಸಿದ್ದು. ಅದು ಕಾಮತ ಅಲ್ಲ, ರಂಗನ ಅಪ್ಪ MLA ಆಗಿದ್ರಲ್ಲ ಅವರು, ಎಂ ಪಿ ಆಗಿದ್ರು, MP. ಬಟ್ ಅವ್ರದ್ದೊಂದು ರೂಮ್ ಇರ್ತಿತ್ತು ಇಲ್ಲಿ. ಹೌದು, LH ಅಲ್ಲಿ. ಸೊ ಅಲ್ಲಿಟ್ಟಿದ್ರು ಅವನ್ನ. ಸೊ ದಿವಸ ಅವನಿಗೆ ಬೆನಿಫಿಟ್ಸ್ಗೆ ಇಲ್ಲಿ ರವೆ ಇಡ್ಲಿ ಸಿಕ್ಕಾಪಟ್ಟೆ ಇಷ್ಟ ಆಗೋದು. ಪ್ರತಿ ದಿವಸ ರಾತ್ರಿ ಅವನು ಊಟಕ್ಕೆ ಒಂದು ರವೆ ಇಡ್ಲಿ ತೊಗೊಂಡೋಗೋದು ನನ್ನ ಕೆಲಸ ಆಗಿತ್ತು. ಮತ್ತು ಅಲ್ಲಿ ಹೋಗೋದು, ಕೂತ್ಕೊಳ್ಳೋದು, ಅವನ ಹತ್ರ ಇದೇ ಚರ್ಚೆ, ಹಿಂಗಾಯಿತು ಅಂತ. ನಮಗೊಂದು ಸ್ವಲ್ಪ ಇಂಗ್ಲೀಷ್ ಚೆನ್ನಾಗಿತ್ತಲ್ಲ, ಸೊ ಅವನ ಜೊತೆ ಸಂಪರ್ಕ ಈಸಿ. ಲೈಸನ್ ಆಫೀಸರ್ ಆಗ್ಬಿಟ್ರಿ. ಆಮೇಲೆ ಇವನು ಮಾಡಿದ್ರೆ ರಘುನಂದನ್ ಕೂತ್ಕೊಂಡು ಪೂರ್ತಿ ಕನ್ನಡಕ್ಕೆ, ಮಂಡ್ಯ ಕನ್ನಡಕ್ಕೆ ಮಾಡಿದ. ಅದನ್ನು ತೊಗೊಂಡ್ರು. ಆಮೇಲೆ ಅದರ ಲೀಡ್ ರೋಲ್ ಸೋಮಶೇಖರ್ ರಾಯರಿಗೆ ಮಾಡಬೇಕು ಅಂತ ಹೇಳಿ ಎಲ್ಲ ಕ್ಯಾಸ್ಟಿಂಗ್ ಆಯಿತು. ಮಾಡಿ ಸೋಮಶೇಖರ್ ರಾಯರು 3 ದಿವಸ ಬಂದ್ರಲ್ಲಿ. ಬೆನಿಫಿಟ್ಸು ಈ ಸುಮ್ಮನೆ ಇದಲ್ಲ, ಕಸರತ್ತು ಮಾಡಿಸೋನು ಭಾಳ ಫಿಸಿಕಲ್ ಇದು. ಅದೇನು ದೊಡ್ಡ ಏಣಿ ಕಟ್ಬಿಟ್ಟು ಇದ್ರ ಮೇಲೆ ಹತ್ತು, ಅಲ್ಲಿ ನಿಂತ್ಕೋ ಇದಲ್ಲ. ಸೋಮಶೇಖರ್ ರಾಯರು 3 ದಿವಸ ನೋಡಿ ನನ್ನ ಕೈಲಾಗಲ್ಲ ಮರ ಇದು ಅಂತಂದು. ಹಾಗಾಗಿ ಸುಂದರ್ ರಾಜ್ ಅಲ್ಲಿ ಆ ಎಂಟ್ರಾದ ಸುಂದರ್. ಆ ಟೈಮ್ನಲ್ಲೇ ಉಮಾಶ್ರೀನು ಇದಕ್ಕೆ ಕರ್ಕೊಂಬಂದ್ರು. ಏನೋ ಒಂದು ಆಯಿತು. ಆಮೇಲೆ ನಾ ಡೆಲ್ಲಿಗೆ ಹೋದ್ಮೇಲೆ ಬೆನಿಫಿಟ್ಸ್ ಒಂದು ಸರಿ ಮೀಟ್ ಮಾಡಿ ಕೇಳಿದೆ ಹೆಂಗಾಯಿತು ಏನು ಅಂತ. ಐ ವಾಸ್ ನಾಟ್ ವೆರಿ ಹ್ಯಾಪಿ. ಓಕೆ, ಮ್ಯಾನೇಜಬಲ್, ಇಟ್ಸ್ ಅ ಗುಡ್ ಪ್ರೊಡಕ್ಷನ್ ಫಾರ್ ಬ್ಯಾಂಗ್ಳೂರ್ ಆಡಿಯನ್ಸ್ ಅಂತ. ಅದಾಯಿತು. ಬಟ್ ನೀವು ವಾಪಸ್ ಹೋದ್ಮೇಲೆ, ಅಂದರೆ ನೀವು ಡೆಲ್ಲಿಗೆ ಹೊರಟೋದ್ರಿ ವಾಪಸ್ ಇಲ್ಲಿಂದ? ಅಲ್ಲ, ರಜಾಗೆ ಬಂದಿದ್ದ ವಾಪಸ್ ಹೋದ್ರಿ ಅಷ್ಟೇ. ಸೊ ನೀವು ಲಿಟ್ರಲಿ 86, 87ಗೆ ನೀವು ಇಲ್ಲಿಗೆ ಬಂದ್ರಿ. ಅದಾದಮೇಲೆ ವಾಪಸ್ಸು ಇಲ್ಲಿಗೆ ಬಂದ ಮೇಲೆ ನಾನೊಂದು HALಗೆ ಡೆಪ್ಯುಟೇಷನ್ ಬಂತು. ಅದಕ್ಕೆ ಒಪ್ಪಿಕೊಂಡೆ, ಒಂದೇ ಕಾರಣಕ್ಕೆ. ಇಲ್ಲಿದ್ದರೆ ಒಂದಿಷ್ಟು ನಾಟಕ ಮಾಡ್ಬೋದು ಅನ್ನೋ ಒಂದು ಏಕೈಕ ಕಾರಣಕ್ಕೆ. ವಾವ್. ನಮ್ಮ ಏರ್ಫೋರ್ಸ್ನವ್ರು ಹೇಳಿದ್ರು, ಇಲ್ಲ ಬಿಟ್ಟು ಹೋಗ್ಬೇಡ, ನಿನಗೆ ಒಳ್ಳೆ ಫ್ಯೂಚರ್ ಇದೆ ಸರ್. ನಾನೇನು ಮ್ಯಾಕ್ಸಿಮಮ್ ಒಂದು ಏರ್ ಮಾರ್ಷಲ್ ಆಗ್ತೀನ, ಬಟ್ ತೊಗೊಂಡೋಗಿ ನನಗೆಲ್ಲ ಟಿಂಬಕ್ಟೋಗಿ ಹಾಕ್ತೀರಿ. ಅಲ್ಲಿ ಏನು ಮಾಡಲಿ ನಾನು? ಅಲ್ಲಿ ಸಾಹಿತ್ಯ ಇಲ್ಲ, ಸಂಗೀತ ಇಲ್ಲ, ನಾಟಕ ಇಲ್ಲ. ನನಗೆ ಬೇಕಾದ್ದು ಅಲ್ಲಿದೆ. ನನಗೆ ಬೆಂಗಳೂರಿನಲ್ಲಿ ಇರಬೇಕಾದ ಅಗತ್ಯ ಇದೆ, ಅದಕ್ಕೋಸ್ಕರ ಹೋಗ್ತಾ ಇದ್ದೀನಿ ಅಂತ. ಇಲ್ಲಿ ಬಂದರೆ HALನವ್ರು, ಇಲ್ಲ ನೀನು ಅಲ್ಲಿ ನಮಗೆ ಬಹಳ ಅರ್ಜೆಂಟ್ ಕೆಲಸಗಳಿದೆ ಹೈದರಾಬಾದ್ನಲ್ಲಿ, ಅದನ್ನು ಮುಗಿಸಿದ ದಿವಸ ಇಲ್ಲಿ ಬೆಂಗಳೂರಿಗೆ ಕರ್ಕೊಂಡೋಗಿ ಹಗಲು ರಾತ್ರಿ ಕೂತ್ಕೊಂಡು ಆ ಕೆಲಸ ಮಾಡಿದೆ. ಹೈದರಾಬಾದ್ದು ಒಂದು 50 ಪಬ್ಲಿಕೇಶನ್ಸ್ನ ಬರೀಬೇಕಾಗಿತ್ತು. ಅದನ್ನೆಲ್ಲ ಮಾಡಿ ಮುಗಿಸಿ 2.5 ವರ್ಷದಲ್ಲಿ ಆಮೇಲೆ ನೋಡಿ ನಾನು ಮುಗಿಸಿದ್ದೀನಿ. ಇವಾಗ ನಿಮ್ಮ ಪ್ರಕಾರ ನೀವು ಕಳಿಸಿ ಇಲ್ಲಿ ಬೆಂಗಳೂರಿಗೆ ಪಾಪ ಕರ್ಕೊಂಬಂದ್ರಿ ಇಲ್ಲಿ ಈ HAL ಸ್ಟಾಫ್ ಕಾಲೇಜ್ ಅಂತ ಹೇಳಿ. ಅದು ಟ್ರಿನಿಟಿ ಸರ್ಕಲ್ ಇದೆ. ಇದ್ರೊಳಗೆ HAL ಹಾಸ್ಪಿಟಲ್ ಅಲ್ಲಿ ಬಂದಿದ್ದೀನಿ ನೀವೆಲ್ಲ. ಅದೇನೇ, ಅದಕ್ಕೆ ಅದು ಒಂದು ರೂಮ್ನಲ್ಲೂ ಫೆಮಿಲಿಯರ್. ಅಲ್ಲಿಗೆ ಬಂದ ಮೇಲೆ ನಾನು ಯೂನಿಫಾರ್ಮ್ ಕಳಿಸಿದೆ. ಈ ತರಹ ಸಿವಿಲಿಯನ್ ಡ್ರೆಸ್ ಆಯಿತು. ಸ್ವಲ್ಪ ಫ್ರೀಡಮ್ ಸಿಕ್ತು. ನನ್ನ ಟೈಮ್ ಮೇಲೆ ನನಗೆ ಫ್ರೀಡಮ್ ಸಿಕ್ತು. ಆವಾಗ ಒಂದಿಷ್ಟು ನಾಟಕಗಳನ್ನು ಮಾಡಿದೆ ಇಲ್ಲಿ. ಬಟ್ ಆ ನಾಟಕಗಳನ್ನು ಮಾಡೋಕ್ಕಿಂತ ಮುಂಚೆನೇ ಇಲ್ಲಿ ವಾರ ನಮ್ಮ ಅಣ್ಣನ ಮನೆಗೆ ಬರ್ತಿದ್ದೆ. ಇಲ್ಲೇ ಶ್ರೀನಗರದಲ್ಲೇ ಇದೆ. ಹೌದು, ಶ್ರೀನಗರ ಬಸ್ ಸ್ಟ್ಯಾಂಡ್ ಎದುರಿಗೆ. ಸಂಡೇ ಇಲ್ಲಿ ಬರೋ ಅಲ್ಲೇನು ಭರಣ ಏನೋ ಒಂದು ಸಿನಿಮಾ ಮಾಡ್ತಿದ್ದಾನಂತೆ, ಡಿಸ್ಕಷನ್ ಇದೆ. ಡಿಸ್ಕಷನ್ ಏನಿಲ್ಲ, ನೋಡ್ಕೊಂಬರೋಣ ಅಂತ ಅರವಿಂದ್ ಸ್ಟುಡಿಯೋ. ಹೌದು, ರೆಕಾರ್ಡಿಂಗಲ್ಲಿ ಬಂದೆ. ಅಲ್ಲಿ ನೋಡಿದ್ರೆ ಅಲ್ಲಿ ಏನೋ ಶಾಮಿಯಾನ ಗಿಮ್ಯಾನ ಹಾಕಿತ್ತು, ಏನೋ ಇದು ಸಮಾರಂಭ ನಡೀತಿತ್ತು. ಏನು ಅಂತ ನೋಡಿದ್ವಿ, ಸ್ವಲ್ಪ ಅಶ್ವತ್ ಭಾಳ ಇದಾಗಿ ಓಡಾಡ್ತಿದ್ದ. ಅದು ಯಾಕೆ ಅವನೇ ಮ್ಯೂಸಿಕ್ ಅದು ನನಗೆ ಅದೆಲ್ಲ ಗೊತ್ತಿಲ್ಲ. ಅಲ್ಲಿ ಆಮೇಲೆ ನಮ್ಮ ಅಣ್ಣ ಹೇಳ್ದೆ, ಇಲ್ಲ ಇವರೊಂದು ಸಿನಿಮಾ ಮಾಡ್ತಾ ಇದ್ದಾರೆ, ಅದಕ್ಕೆ ಮುಹೂರ್ತನೋ ಇರ್ತಾನೋ ಅಥವಾ ಸಂಗೀತ ಸಂಯೋಜನೆ ಆಗ್ತಿದೆ ಅಂತ. ನಾನು ಕೂತಿದ್ದೆ, ನೋಡಿದೆ. ನನಗೆ ಸಿನಿಮಾ ಇದು ಅಂದರೆ ಏನೂ ಗೊತ್ತಿಲ್ಲ. ಆವಾಗ
ನಿರ್ದೇಶಕರಿಂದ ಭರಣ ಅಂತ. ಭರಣನ್ ನೋಡಿದ್ನಲ್ಲ ಮುಂಚೆ, ಅದು ಯಾಕೋ ನನ್ನೇ ನೋಡ್ತಿದ್ನಪ್ಪ. ಓಕೆ, ಸುಮ್ಮನೆ ಹಿಂಗೆ ನೋಡೋದು, ಇದನ್ನು ಮಾಡೋದು. ಯಾಕೆ ನನಗೇನು ಅಂಥ ಅಪರಾಧ ಮಾಡಿದ್ದೀನಿ ನಾನು ಅಂತ ಅಂದ್ಕೊಂಡೆ. ನನ್ನದು ಒಂದು ಗಂಟೆ ಸಮಯದಲ್ಲೇನಾಯಿತು, ನಾ ಈ ಸಿನಿಮಾ ಮಾಡ್ತೀನಿ, ನೀವು ಇದ್ರೊಳಗೆ ಪಾತ್ರ ಮಾಡ್ತೀರೇನ್ರಿ ಅಂತ ಕೇಳಿದ್ರು. ಏನಪ್ಪ ಸಿನಿಮಾ ಅಂದ್ರೆ ನನಗೇನು ಗೊತ್ತಿಲ್ಲ, ಈಗ ತಾನೇ. ದಟ್ ವಾಸ್ 7th June 87 ಕರೆಕ್ಟ್. ಇವಂದು ಯಾರದ್ದು ರಂಗಂದು ಒಂದು ಉದ್ಭವ್ ಅಂತ ಒಂದು ಹಿಂದಿ ಸಿನಿಮಾ ಮಾಡಿದ್ದೆ ನಾನು ಅದೊಂದೇ ಮಾಡಿರೋದು. ಅದು ಸಣ್ಣ ಪಾತ್ರ, ಅದು ನೀವು ಯಾವುದೋ ಒಂದು ಮೇಜರ್ ಪಾತ್ರ ಮಾಡು ಅಂತ ಹೇಳ್ತಿದ್ರಿ. ನೀವೇನೂ ವರಿ ಮಾಡ್ಕೋಬೇಡಿ, ನಾನು ರಂಗನ್ ಕೇಳಿದ್ದೀನಿ, ಆಗೋದು ನಿಮ್ಮನ್ನು ಇನ್ನು ನಾನೇ ಜಳ ನಾಟಕದಲ್ಲಿ ನೋಡಿದ್ದೀನಿ, ಬಾಕಿದನ್ನೆಲ್ಲ ನನಗೆ ಬಿಡಿ ಅಂತ. ಏನು ಇಷ್ಟೊಂದು ಧೈರ್ಯ ಹೇಳ್ತಿದ್ರೆ ನಾನೇನು ಓಕೆ ಅಂದ್ಬಿಟ್ಟೆ. ಒಂದೇನೋ ಅಂದ್ಬಿಟ್ಟೆ. ಇಲ್ಲಿ ಹೋಗಿ ವಾಪಸ್ಸು ಅಲ್ಲೇ 27 ದಿವಸನೋ 28 ದಿವಸನೋ ಕಂಟಿನ್ಯೂಸ್ ಆಗಿ ನಮ್ಮ ಜೊತೆಗಿರಬೇಕು ಅಂದ.